ಒಲಿವಿಕೆ ಏನನ್ನೋ ಹೇಳಿಕೊಳ್ಳಬೇಕೆನ್ನುವಂತ ಮನದ ತುಡಿತ ಮನಸ್ಸೆಂಬಂತ ಪುಸ್ತಕಕ್ಕೆ ಮುಖ ಎಂಬ ಕನ್ನಡಿ ಅಂತ. ಹೌದು, ನಿನ್ನ ಮುಖ ನೋಡಿದಾಗ ಏನನ್ನೋ ಹೇಳಿಕೊಳ್ಳಬೇಕೆನ್ನುವ ಹಾಗೆ ಉಂಟು ಎಂದು ಅರ್ಥ ಆಗ್ತದೆ. ಆದ್ರೆ ಇಂಥದ್ದೇ ಅಂತ ಗೊತ್ತಾಗ್ಲಿಲ್ಲ. ನಿನ್ನನ್ನೇ ಕರೆಯುವುದಕ್ಕೆ ಕಾರಣ ಉಂಟು ಗೆಳೆಯ. ಏನು? ಕೇವಲ ನನ್ನ ಅಂಗರಕ್ಷಕನಾಗಿ ನೀನಿದ್ದವ ಅಲ್ಲ, ನನ್ನ ಆಪ್ತ ಗೆಳೆಯನಾಗಿಯೂ ನೀನಿದ್ದವ. ಸರಿ, ಹಾಗಾಗಿ ನಿನ್ನಲ್ಲೇ ಹೇಳಬಹುದಾದ ವಿಚಾರ, ನಿನ್ನಲ್ಲಿ ಮಾತ್ರ ಹೇಳಿಕೊಳ್ಳಬಹುದಾದ ವಿಚಾರ. ಹೌದಾ? ಹಾಗಾಗಿ ನಿನ್ನನ್ನು ಕರೆದದ್ದು. ಹೌದಾ? ಹೇಳ. ಮೈಯೆಲ್ಲ ಕಿವಿಯಾಗಿಸ್ಕೊಂಡಿದ್ದ. ಹೇಳ. ಬೆರಗು ಗಣ್ಣ ಚೆಲುವ ಕೇಳು ಮನದಿ ಬೇಸರ ಅರಳುತ್ತೀವೋದು ಬಯಕೆ ಸೋಮವು ನೀನೆ ನೇಸರ ಬೆರಗು ಗಣ್ಣ ಚೆಲುವ ಕೇಳು ಮನದಿ ಬೇಸರ ಬೆರಗು ಗಣ್ಣ ಚೆಲುವ ಕೇಳು ಮನದಿ ಬೇಸರ ಮನಗೆ ಬೇಸರ ಮನಗೆ ಬೇಸರ ಅರಳುದಿವುದು ಬಯಗೆ ಸುಮವು ನೀನೇ ನೇಸರ ಅರಳುದಿವುದು ನೇಸರ ಎನ್ನ ಮನಗೆ ಬೇಸರ ಎನಗೆ ನೀನೆ ನೇಸರ ಮನದಿ ಬೇಸರ ನೀನೆ ನೇಸರ ಮನದಿ ಬೇಸರ ಅರಳುತ್ತಿರುವುದು ಬಯಗೆ ಸುಮವು ನೀನೆ ನೇಸರ ತೊರೆಯೊಳಿದು ಮೀಯುವಾಸೆ ವನವೇ ಸುಂದರ ತೊರೆಯೋಳಿದು ಮೀಯುವಾಸೆ 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 ವನವೇ ಸುಂದರ ವನವೇ ಸುಂದರ ಈ ವನವೇ ಸುಂದರ ತೊರೆಯೋಳಿಳಿದು ಮೀಯುವಾಸೆ ಈ ವನವೇ ಸುಂದರ ಈ ವನವೇ ಸುಂದರ ಗರಿಯ ಬಿಚ್ಚಿ ಹಾರುವಾಸೆ ಮುಗಿಲೆ ಮಂದಿರ ಗರಿಯ ಬಿಚ್ಚಿ ಹಾರುವಾಸೆ 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 ಮುಗಿಲೆ ಮಂದಿರ ಈ ಮುಗಿಲೆ ಮಂದಿರ ತೊರೆಯುಳಿದು ಮೀಯುವಾಸೆ ವನವೇ ಸುಂದರ ಗರಿಯ ಬಿಚ್ಚಿ ಹಾರುವಾಸೆ ಮುಗಿಲೆ ಮಂದಿರ ವನವೇ ಸುಂದರ ಮುಗಿಲೆ ಮಂದಿರ ಗರಿಯ ಬಿಚ್ಚಿ ಹಾರುವಾಸೆ 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 ಮುಗಿಲೆ ಮಂದಿರ ಬೆರಗುಗಳ ಚೆಲುವ ಕೇಳು ಮನಸ್ಸಿ ಬೇಸರ
ಬೇಸರ ಅರಳುತ್ತಿರುವುದು ಮೈಗೆ ಸುಮವು ನೀನೆ ನೇಸರ ಮನಗೆ ಬೇಸರ ನೀನೆ ನೇಸರ 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 ತೊರೆಯೊಳಿದು ಮೇಯುವಾಸೆ ವನವೇ ಸುಂದರ ಈ ವನವೇ ಸುಂದರ ಗರಿಯ ಬಿಚ್ಚಿ ಹಾರುವಾಸೆ ಮುಗಿಲೆ ಮಂದಿರ ಗರಿಯ ಬಿಚ್ಚಿ ಹಾರುವಾಸೆ ಮುಗಿಲೆ ಮಂದಿರ ಈ ಮುಗಿಲೆ ಮಂದಿರ ಬೆರಗು ಗಣ್ಣ ಚೆಲುವ ಕೇಳು ಮನಗೆ ಬೇಸರ ಅರಳುತ್ತಿರುವುದು ಬಯಕೆ ಸುಮವು ನೀನೆ ನೇಸರ ಮನಗೆ ಬೇಸರ ನೀನೆ ನೇಸರ ಈ ವನವೇ ಸುಂದರ ಆ ಮುಗಿಲೆ ಮಂದಿರ ಬೆರಗು ಗಣ್ಣ ಚೆಲುವ ಕೇಳು ಮನದಿ ಬೇಸರ ಅರಳುತ್ತಿರುವುದು ಬಯಕೆ ಸುಮವು ನೀನೆ ನೇಸರ ನೀನೆ ನೇಸರ ಏನನ್ನೋ ಹೇಳಿಕೊಳ್ಳಬೇಕೆನ್ನುವಂತ ನಿನ್ನ ತುಡಿತ ಏನನ್ನೋ ಹೇಳಿಕೊಳ್ಳಬೇಕೆನ್ನುವಂತ ನಿನ್ನ ಮನದ ಮಿಡಿತ ಏನೆನ್ನುವುದೇ ನನಗೆ ಅರ್ಥ ಆಗ್ಲಿಲ್ಲ ಗೆಳೆಯ. ಹಾ. ಕೆಲವು ವಿಚಾರಗಳ ಹಾಗೆ ನಮ್ಮವರಲ್ಲಿ ಹೇಳಿಕೊಂಡಾಗ ಮನಸ್ಸು ಹಗುರವಾಗುತ್ತದೆ, ಬೇಸರವಾಗಿದ್ದಾಗ ಅದೇ ಸಂತೋಷದ ವಿಚಾರವನ್ನ ನಮ್ಮವರಲ್ಲಿ ಹೇಳಿಕೊಂಡಿವಂತಾದ್ರೆ ಆ ಸಂತೋಷ ಎನ್ನುವುದು ಇಮ್ಮಡಿ ಆಗ್ತದೆ. ಹಾಗಾಗಿ ನನ್ನ ಕರೆದದ್ದು ನನ್ನ ಮನದ ಬೇಸರವನ್ನ ಕಳೆದು ಸಂತೋಷವನ್ನು ಕೊಡುವ ನೇಸರ ನೀನಾಗಬೇಕೀಗ. ಅಂದ್ರೆ ನಾವಿರುವರ ಈ ಸ್ಥಳವನ್ನು ಬಿಡಬೇಕು.
ನಾವು ಬಂದು ಹೆಚ್ಚು ದಿವಸ ಆಗ್ಲಿ ಈ ಸ್ಥಳ ಬಿಡುದು ಅಂತ ಹೇಳಿದ್ರೆ ಹೋಗುವುದು ಎಲ್ಲಿಗೆ ಎನ್ನುವುದು ಒಂದು ಪ್ರಶ್ನೆ. ಹಾ. ಮತ್ತೆ ಈಗೆಲ್ಲ ನಾವು ಈ ಸ್ಥಳ ಬಿಟ್ಕೊಂಡು ಹೋದ್ರೆ ನಮ್ಮನ್ನು ಎಲ್ಲಿ ಸೇರಿಸಿಕೊಳ್ತಾರೆ ಎನ್ನುವುದು ಮತ್ತೊಂದು ಪ್ರಶ್ನೆ. ಸುಮ್ಮನೆ ಇರು. ಏನು? ರಾಜ ಮನೆತನದವರಾದಂತಹ ನಮ್ಮ ಪಾಲಿಗೆ ಬೇರೆಲ್ಲಿ ಹೋಗುವ ಅಗತ್ಯ ಉಂಟಾ? ನಮ್ಮ ರಾಜ್ಯದ ವ್ಯಾಪ್ತಿ ಎಷ್ಟೆಲ್ಲ ವಿಸ್ತಾರವಾಗಿ ಉಂಟು ಹೇಳು. ಓ, ನಮ್ಮ ವ್ಯಾಪ್ತಿ ಪ್ರದೇಶದ ಒಳಗೆ ತಿರ್ಗಾ ಖಂಡಿತ ಹಾಗಿದ್ರೆ ತೊಂದ್ರೆ. ಹೇಗೆ? ಅರಮನೆಯನ್ನು ಬಿಡಬೇಕು, ಎಲೆಮನೆ ಸೇರಿಕೊಳ್ಳಬೇಕು, ನಾಡನ್ನು ಬಿಟ್ಟು ಕಾಡನ್ನು ಸೇರಿಕೊಳ್ಳಬೇಕು. ಹಾಗೆ ವನವಿಹಾರ, ಜಲಕೇಳಿ, ಹೂ ಕೊಯ್ಯುವುದು ಇತ್ಯಾದಿ ಸಂಭ್ರಮ. ಅದನ್ನ ಪ್ರತ್ಯೇಕವಾಗಿ ನೀ ಹೇಳ್ಬೇಕಾದದ್ದು ಉಂಟ. ಮಹಾರಾಜರು ನನಗೆ ಹೇಳಿದ್ದ ಹಾಗೆ ಅಲ್ವಾ? ಏನು? ನಿನ್ನ ಅಂಗರಕ್ಷಕನಾಗಿ ಉಳಿಬೇಕು. ಹೌದು. ನೀನು ಹೇಳುವುದೆಚ್ಚ, ನಾನು ಬರುವುದೆಚ್ಚ. ನೀನು ಹೋದೆ ಅಂತ ನಿನ್ನ ರಕ್ಷಕನಾಗಿ ಸಿದ್ಧ. ಆತ್ಮ ವಿಹರಿಸುವಾಗ ಸಂಭ್ರಮಿಸುವಾಗ ಆಯುಧ ಇದ್ರೆ ತೊಡಕಾಗ್ತದೆ. ಭದ್ರವಾ? ಮತ್ತೆ ಮತ್ತೆ ನಾನು ಅಂಗರಕ್ಷಕ ಅಲ್ವಾ? ನೀ ಅಂಗರಕ್ಷಕರನ್ನೆಲ್ಲ ನೋಡ್ಲಿಲ್ವಾ? ಏನು? ಆಯುಧ ಹಿಡ್ಕೊಂಡೇ ಇರುವುದು. ಆಯುಧ ಹಿಡ್ಕೊಂಡಿದ್ದಾಗ ಮಾತ್ರ ಅವ ಅಂಗರಕ್ಷಕ ಅಂತ ಗೊತ್ತಾಗುದು. ಮತ್ತೆ ಅದರಿಂದ ಏನು ಮಾಡ್ತಾನೆ ಅಂತಲ್ಲ, ಹಿಡ್ಕೊಂಡಿರುವುದೇ ಅಂಗರಕ್ಷಕರಿಗೆ ಬೇಕಾಗಿ. ಮತ್ತೊಂದು, ನಿನ್ನಂಥ ಪ್ರಬಲರಾದವರಿಗೆ ಆಯುಧದ ಅಗತ್ಯ ಉಂಟ ಹೇಳು. ಹಾಗೆಲ್ಲ ತೋಳೆ ಆಯುಧ. ದುರ್ಬಲರಿಗೆ ಆಯುಧ ಕೊಟ್ಟರೆ ಪ್ರಯೋಜನ ಆದಿತ್ತ ಅಲ್ವಾ? ಹಾಗಾಗಿ ಕಳೆದದ್ದು. ನೀನು ನನ್ನ ಅಂಗರಕ್ಷಕನಾಗಿ ಬರುವುದಲ್ಲ, ನನ್ನ ಆಪ್ತ ಮಿತ್ರನಾಗಿ ಬಂದ್ರೆ ಸಾಕು. ಆಯ್ತಪ್ಪ, ನೀನು ಆ ರೀತಿ ಹೇಳ್ತೀಯ ಅಂತ ಆದ್ರೆ ನಾನು ಬರುವುದಕ್ಕೆ ಸಿದ್ಧ. ಹೌದಾ? ಇದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಸಿದ್ಧ ಮಾಡ್ತೇನೆ. ಏನೋ ಸನ್ಮಯ ನನ್ಮೆ ಮಾಡ್ಕೊಂಡಿದ್ದ. ವಿಸ್ಮಯ ಏನ ಎಲ್ಲಿಗೆ ಹೊರಟ್ರು? ಎಲ್ಲಿಗೆ ಅಂತ ಕೇಳ್ಬಾರ್ದು. ಯಾಕೆ? ಎಷ್ಟು ದೂರ ಅಂತ ಕೇಳ್ಬೇಕು. ದೂರ ಕೇಳುದಿಲ್ಲ ನಾನು. ಇಬ್ರೇ ಹೊರಟಿದ್ದೆ ನೀವು? ದೂರ ಹೋಗ್ಬಿಟ್ರೆ ನಮಗೆ ಎಷ್ಟು ದೂರ ಹೋಗ್ಬೇಕು ಅಲ್ಲಿವರೆಗೆ ಹೋಗಿ ಬರ್ತೇವೆ. ಅಷ್ಟೇ. ನಾವು ಹೊರಟದ್ದು ಎಲ್ಲಿಗೆ ಗೊತ್ತುಂಟ? ನಾವು ಹೊರಟದ್ದು ವಿಹಾರಕ್ಕೆ. ಎಂತದು? ವಿಹಾರಕ್ಕೆ. ವಿಹಾರಕ್ಕೆ ವಿಹಾರಕ್ಕೆ. ಹೌದು. ಅಲ್ಲಿಗೆ ಹೊರಟದಲ್ಲ? ಇಲ್ಲಿ ನೋಡು, ಅಂತ ಇವನೊಂದೊಂದು ವಿನೂತನ ಶೈಲಿ ನೋಡು. ನಾನು ಅಲ್ಲಲ್ಲಿ ಮೀಸೆ ಉಂಟು, ಅಲ್ಲಲ್ಲಿ ಮೀಸೆ ಇಲ್ಲ. ಹುಚ್ಚು ಹವ್ಯಾಸ ಇವನದ್ದು. ಹುಚ್ಚಲ್ಲ ಅಂತಲ್ಲ, ಬಂದದ್ದೆ ಅಷ್ಟು. ಯಾಕ? ಮೊದ್ಲೊಂದ್ ಚೂರ್ ಬಂದಿತ್ತ, ಒಂದ್ ನಮ್ಗೆ ಒಯ್ದಿರ ಒಬ್ರಿದ್ರ, ಅವ್ರು ಒಂದ್ ತೈಲ ಕೊಟ್ರು, ಹಚ್ಕೋ ಬರ್ತದ ಅಂತ ಹೇಳಿದ್ರು. ಇಲ್ಲೆಲ್ಲ ಹಚ್ಕೊಂಡು ನಾ ಇಲ್ಲ ಬಂದ್ಕೊಂಡೆ. ಹೌದಲ್ಲ? ಹೌದಲ್ಲ? ಇದು ಇವತ್ತು ಬಂದದ್ದು. ಮತ್ ಸ್ವಲ್ಪ ಉಂಟಾ? ಉಂಟು, ತಲೆಗೆ ಹಾಕು. ಪೂರ್ಣ ಹೋಗ್ತದೆ. ಒಳ್ಳೆ ತೈಲ. ಹೌದಾ? ಇವ್ರ ಮನಸ್ಸು ಏನು ಅಂತ ಗೊತ್ತಾಯ್ತು. ಅಲ್ಲ ಎಲ್ಲೊಟ್ಟು ಎಲ್ಲೇ ಹೋಗಿ ನಾವು ಮುಟ್ಟಿ ಬರ್ತೇವೆ. ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು. ಇವರಿಗೆ ಏನಾದ್ರೂ ಒಂದು ಹೊಸ್ತು ಯಾವ್ದನ್ನಾದ್ರೂ ನೋಡುವುದು, ಕೊಂಡುಕೊಳ್ಳುವ ಹವ್ಯಾಸವು ಆಸೆ ಇರಬಹುದು. ಹೋಗುವುದು ನಾವಿಬ್ರೆ ಹೋಗುವ. ಅಲ್ಲಿ ಏನಾದ್ರೂ ವಿಶೇಷವಾದ ಸಿಕ್ಕಿತು ಖಂಡಿತ ಅಂತಾದ್ರೆ ನಿಮ್ಗೂ ತಂದು ಕೊಡ್ತೇವಪ್ಪ. ನಮಗ್ ಬೇಕಾದ ನೀನ್ ತರು ಸರಿಯಲ್ಲ, ಅಲ್ಲೆಲ್ಲ ಹೋಗು ಸರಿಯಲ್ಲ. ನೀನು ಅಂದ್ರೆ ಹೆಣ್ಣು ಆದವಳು ಎಲ್ಲ ಹೋಗಬಾರ್ದ? ನಾ ತಂದು ಕೊಡ್ತೇನೆ. ನೀ ಎಲ್ಲಿ ಹೋಗ್ಲಿಕ್ಕೂ ಸಮರ್ಥನೆ, ಯೋಗ್ಯತೆ ಉಂಟೇನೆ. ಮತ್ತೆ ನನಗೆ ತಂದು ಕೊಡುತ್ತಿದ್ದೀವನೇ, ನಿನಗೆ ವಿಷ ತಂದು ಕೊಡ್ತಾನೆ. ಹಾಗಲ್ಲ, ಇವರಿಗೂ ಅರಮನೆಯಲ್ಲಿ ಇದ್ದು ಬೇಸರ ಆಗಿರಬಹುದು. ಹೌದಾ? ಒಟ್ಟಾಗಿ ಹೋಗ್ಬೇಕೆನ್ನುವ ಆಸೆ. ಒಂದ್ ತಿರುಗಾಟ ಮಾಡೋ ಮಾರ. ಒಟ್ಟಾಗಿ ವಿಹಾರಕ್ಕೆ ಅಂತ ಹೇಳ್ತೀಯ, ನೀ ಗತ್ತಿ ಅಂತ ಅದ ಇಲ್ಲ ಎಂತ ಇಲ್ಲ, ಬರೀ ಗತ್ತಿ ಹಿಡ್ಕೊಂಡು ನೀವಪ್ಪ. ಎಂತ ಮಾಡ್ತೀಗ? ಸರಿ ಮಾಡ್ತೇನೆ. ಓಯ್ ಗತ್ತಿ ಒಂದು ಹದ ಹೋಯ್ತಲ್ಲ ಮಾರ. ಇದು ಎಂತ ಕಡದ್ ಮಾರ, ಈ ನಮನಿ ತೆಗ್ದ್ರಲ್ಲ ಮಾರ. ಕಲ್ಲಲ್ಲೇ ಕಡಿದ್ವಿ. ಅಡ್ಡಿಲ್ಲ, ಒಂದು ಹದ ಹಾಕ್ತೇಂದೆ. ಇದು ತಿರ್ಸಕ್ ಒಂದ್ ಜನ ಬೇಕಲ್ಲ. ಆಚಾರ್ಯ ಕುರ್ಸೋತಿಲ್ಲ ಮಾರ ಅವರು. ಇವತ್ತು ಕಾರ್ಯಕ್ರಮ ಅಂತ ಹೇಳುವ. ಅಲ್ಲ ಈಗ ಯಾವಾಗ ಕೊಡ್ತೀವಿ? ಬರು ಉಣ್ಮೆ ಕೊಡು. ಮುಂಗಡ ಎಂತ ಯಾರಿಗೂ ಹದ ಆಗ್ತೇ ಅಂದ್ರಲ್ಲ ಅವರು. ಅವ್ರ ಮನಸ್ಸು ಮಾಡ್ರೆ ಯಾರಿಗೂ ಅದ ಹಾಕ್ತಾರ ಅವ್ರು. ಹೌದಾ? ಅದೆಲ್ಲ ಕತ್ತಿಗೆ ಹದ ಕೊಡ್ತ ಹೇಳಿದ್ರು. ಇದು ಕೊಡ್ತಾರಂತ? ಹುಣ್ಮೆ ಕೊಡ್ತೇಂದ್ರಪ್ಪ. ಹುಣ್ಮೆ ದಿನ ಹೋಗಿ ಕೇಳಿದ್ರೆ ಅಮಾಸೆ ಬಾ ಹೇಳ್ತಾರೆ. ಜೈಕತ್ತಿಯ ಹೆಚ್ಚೊತ್ತು ನಾವಿಲ್ಲಿ ಇದ್ರೆ ನಮಗೆ ಹದ ಖಂಡಿತ ಧನ್ಯನಾದೆ. ನಿಮ್ಮ ನಾಲ್ವರನ್ನು ಕಂಡಾಗ ಹೊಟ್ಟೆ ತುಂಬೋಯ್ತು. ನಾವು 4 ದಿವಸ ಆಯ್ತಲ್ಲ ಊಟ ಬಿಟ್ಟು. ನಮ್ ನೋಡ್ರ ಇದ್ದವ್ರಿ. ನಮ್ ನೋಡುದಲ್ಲೇ ಮಲ್ಕೊಳ್ಳುದು. ಯಾಕಂದ್ರೆ ಈಗ ತೋರಿಸ್ಕೊಂಡು ಇಷ್ಟು ತಗೊಳ್ತಿದ್ದಲ್ಲ. ಯಾಕೆ ಗೊತ್ತಾ? ನಾನು ಬಹಳ ಆಲೋಚನೆ ಮಾಡುದು. ಮೊನ್ನೆ ದಿವಸ ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಎಂಬಂತೆ ಬದಲಾದ ಪಿನಾಕ ಮತ್ತೆ ಬಂದ. ಪಿನಾಕ ಬದಲಾಗಿ ಬಂದದ್ದಲ್ಲ, ಬದಲಾದ ಪಿನಾಕನೇ ಬಂದ. ಯಾವುದೇ ಒಂದು ನಾನೊಂದು ಗಟ್ಟಿ ನಿರ್ಧಾರ ಮಾಡಿದ್ದೇನೆ. ಏನು? ಇಲ್ಲಿ ಕೆಲವು ವರ್ಷ ಇರಬೇಕು. ಅಲ್ಲ, ನೀನು ಎಷ್ಟು ವರ್ಷ ಇಲ್ಲಿ ಇರ್ತೀಯೋ ಅಲ್ಲಿವರೆಗೆ ನಾನು ಇರ್ಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ನೋಡ್ತೇನೆ ನಾನು. ನಾವು ನೋಡ್ತಾ
ಇದು ನಾನು ನಿಮ್ಮೊಟ್ಟಿಗೆ ಬರ್ತೇನೆ. ಎಲ್ಲಿಗೆ? ನಾನು ಅಲ್ಲ, ಬದಲಾಗಿದ್ದೆ ಅಂತ ಸಂತೋಷವೇ, ಹೌದಾ? ಬದಲಾಗ್ಬೇಕು. ಅಲ್ವಾ ಹಾ. ಹೋಗ್ಬಹುದು, ನಾವೇ ಇನ್ನೊಬ್ರೊಟ್ಟಿಗೆ ಹೋಗುದು, ಅವನೇ ಹಾಗೆ ನಾವೇ ಅವಳ ಗಾಡಿಲಿ ಹೋಗ್ಬೋದು, ಇವ್ರು ನಮ್ಮ ಹತ್ರ ಬಾ ಅಂತ ಹೇಳಿ. ನೀವು ಒಪ್ಪಿದ್ರೆ ಕರ್ಕೊಂಡು ಹೋಗು. ಅಲ್ಲ ಪಾಪ ಬದಲಾದಾಗ ಕಾಣ್ತದೆ. ಮತ್ತೆ ನಾವು ಯೋಚನೆ ಮಾಡಬೇಕು, ಏನು ಕಾಗೆಯಿಂದ ಯಾವತ್ತು ಕಾಗೆಯಾಗಿ ನೋಡುವುದಲ್ಲ, ಹಾ. ಒಮ್ಮೆ ಆದ್ರೂ ಕೋಗಿಲೆಯಾಗಿ ಬದಲಾಗ್ತದ ಪ್ರಯತ್ನ ಮಾಡಬೇಕು. ಇದು ಬಣ್ಣ ಹಚ್ಚಿರ ಆಯ್ತು. ಬಣ್ಣ ಹಚ್ಚಿದ್ರು ಕಾಗೆ ಕೋಗಿಲೆ ಆಗುದಿಲ್ಲ. ಹೇಗೆ ಹೇಳ್ತೇನೆ ನೀನು? ನಿನ್ ನೋಡ್ರೆ ಗೊತ್ತಾಗುದಿಲ್ವಾ? ನೀವು ಸಾಯ ನೀನು. ಬದಲಾವಣೆ ಎನ್ನುವುದು ಜಗದ ನಿಯಮ. ಸಹವಾಸ ದೋಷದಿಂದ ನೀವು ಹಾಳಾಗಿರ್ಬಹುದು. ಇನ್ನು ಮುಂದೆ ಹಾಗಲ್ಲ, ನಮ್ಮಂತವರ ಸಹವಾಸ ಮಾಡಿದಂತಾದ್ರೆ ಸಹವಾಸ ಮಾಡ್ರೆ ಮತ್ತೆ ಏನಿಲ್ಲ ಅವ. ಸಜ್ಜನರ ಸಂಘ ಹೇಗೇನು ಸವಿದಂತೆ ಹೆಜ್ಜೆಯನ್ನು ಸವಿದಂತೆ ಅದೇ. ಒಟ್ಟಾಗಿ ಹೇಳಿ. ಹೋಗೋಣ.